ಹೊಂಬಾಳೆ ಸಂಸ್ಥೆ ಇವತ್ತು ಒಂದು ವಿಶೇಷವಾದ ಪೋಸ್ಟರನ್ನು, ಅದು ಟೈಟಲ್ ಪೋಸ್ಟರನ್ನು ರಿಲೀಸ್ ಮಾಡಿರುವಂಥದ್ದು. ಸೊ ಈ ಟೈಟಲ್ ಪೋಸ್ಟರಲ್ಲಿ ತುಂಬ ವಿಶೇಷವಾದ ಟೈಟಲ್ ಏನಂತಂದರೆ, ಮಹಾ ಅವತಾರ್ ಪರಶುರಾಮ. ಅಂದರೆ ಧರ್ಮ ಅಸ್ತಿತ್ವ ಕಳ್ಕೊಂಡಾಗ ಪರಶುರಾಮ ಉಗಮ ಆದರು ಅಂತ, ಪರಶುರಾಮನ ಹುಟ್ಟು ಆಯಿತು ಅನ್ನೋಂಥದ್ದನ್ನ ಟ್ಯಾಗ್ ಲೈನ್ನಲ್ಲಿ ನಾವು ನೋಡ್ಬೋದು. ಸೊ ಈ ಸಿನಿಮಾಕ್ಕೂ ಹೊಂಬಾಳೆ ಸಂಸ್ಥೆಗೂ ಒಂದು ಸಣ್ಣ ಲಿಂಕ್ ಇದೆಯಾ ಅಂತೇಳಿ ಪ್ರಶ್ನೆ ಬಂದರೆ, ಅಲ್ಲಿ ಒಂದು ಉತ್ತರ ಸಿಗುತ್ತೆ ನಮಗೆ. ಏನಂತಂದರೆ, ಈಗಾಗಲೇ ಮಹಾ ಅವತಾರ್ ನರಸಿಂಹ ಅಂತೇಳಿ ಒಂದು ಸಿನಿಮಾ ಮಾಡಿದ್ದಾರೆ ಹೊಂಬಾಳೆ ಸಂಸ್ಥೆ. ಅದು ಆ್ಯನಿಮೇಟೆಡ್ ಸಿನಿಮಾ, ಆಸ್ಕರ್ ಅಂಗಳಕ್ಕೂ ಹೋಗಿ ವಾಪಸ್ ಬಂದಿರುವಂಥದ್ದು. ಸೊ ಗೊತ್ತಿರುವಂಥ ವಿಚಾರ. ಅದರ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಏನಿದೆ, ಅದರ ಮುಂದುವರೆದ ಭಾಗ ಅಥವಾ ಅದರ ಪ್ರಮುಖ ಭಾಗ ಈ ಒಂದು ಅವತಾರ್, ಮಹಾ ಅವತಾರ್ ಪರಶುರಾಮ್ ಸಿನಿಮಾ. ಸೊ ಇದರ ಕೆಲಸ ಅಂತಂದು ಬಂದರೆ, ಶುರು ಆಗಿರುವಂಥದ್ದು ಮಹಾ ಅವತಾರ್ ನರಸಿಂಹ ಸಿನಿಮಾಕ್ಕೆ ಏನು ಕೆಲಸ ಮಾಡಿತ್ತು ಟೀಮ್, ಅದೇ ಟೀಮ್ ಇಲ್ಲಿ ಕೆಲಸ ಮಾಡ್ತಿರುವಂಥದ್ದು. ಸೊ ಡೈರೆಕ್ಟರ್ ಅಂತ ಬಂದಾಗ ಅಶ್ವಿನ್ ಕುಮಾರ್ ಅನ್ನುವಂಥವ್ರು ಸೊ ಈ ಒಂದು ಚಿತ್ರವನ್ನು ಡೈರೆಕ್ಷನ್ ಮಾಡ್ತಿರುವಂಥದ್ದು. ಇದರ ಪೋಸ್ಟರ್ ಬಗ್ಗೆ ಹೇಳಬೇಕು, ಇದು ತುಂಬ ವೈಬ್ರೆಂಟ್ ಅನ್ನೋಕ್ಕಿಂತ ಪರಶುರಾಮನ ಆಕ್ರೋಶ, ಪರಶುರಾಮನ ಆ ಕೊಡಲಿ, ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮುಖ ಏನು ತೋರಿಸಿಲ್ಲ, ಟೈಟಲ್ ಇದೆ, ಪರಶುರಾಮನ ಕೊಡಲಿ ಇದೆ, ಪರಶುರಾಮ ಹೀಗೆ ಹೋಗ್ತಿರುವಂಥ ಒಂದು ಪೋಸ್, ಬ್ಯಾಕ್ ಪೋಸ್ ಇದೆ, ಆ ಕಾಲು ತೋರಿಸ್ತಾರೆ. ಸೊ ಇದು ಮಹಾ ಅವತಾರ್ ಪರಶುರಾಮನ ಒಂದು ವಿಶೇಷವಾದ ಪೋಸ್ಟರು, ಸಿನಿಮಾ ಟೈಟಲು. ಸೊ ಬಹುಭಾಷೆಯಲ್ಲಿ ಈ ಒಂದು ಸಿನಿಮಾ ಬರುತ್ತೆ, ಕನ್ನಡದಲ್ಲಿ ಬರುತ್ತೆ, ಹಿಂದಿಯಲ್ಲಿ ಬರುತ್ತೆ, ತೆಲುಗುದಲ್ಲಿ ಬರುತ್ತೆ. ಸೊ ಹೀಗೆ ಬಹುಭಾಷೆಯಲ್ಲಿ ಬರುವಂತಹ ಒಂದು ದೊಡ್ಡ ಪ್ರಾಜೆಕ್ಟು. ಸೊ ಇದನ್ನು ತುಂಬ ವಿಶೇಷವಾದ ದಿನ ಅನೌನ್ಸ್ ಮಾಡಿರುವಂಥದ್ದು. ಪರಶುರಾಮನ ವಿಶೇಷವಾದ ದಿನ ಇವತ್ತು, ಜಯಂತಿ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಚಿತ್ರದ ಪೋಸ್ಟರ್ ಮತ್ತು ಟೈಟಲ್ ಎರಡು ಹೊರಗೆ ಬಂದಿರುವಂಥದ್ದು. ಸದ್ಯಕ್ಕೆ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು. ಸೊ ಹಿಂದಿನ ದಿನ ಅಂದರೆ ಏಪ್ರಿಲ್ 19ನೇ ತಾರೀಕು ಚಿತ್ರದ ಟೈಟಲ್ ರಿಲೀಸ್ ಆಗಿದೆ. ಏಪ್ರಿಲ್ 18ನೇ ತಾರೀಕು ಈ ಚಿತ್ರದ ಒಂದು ಟೀಸರ್ ಹೊರಗೆ ಬಂದಿತ್ತು. ಅದು ತುಂಬ ವಿಶೇಷವಾಗಿತ್ತು. ಅಲ್ಲಿ ಪರಶುರಾಮನ ರೂಪ ಬೇರೆ ಬೇರೆ ಥರ ಇತ್ತು, ಹಾಗೆ ಯಾವ ಥರ ಹೋಗುತ್ತೆ ಕತೆ ಅನ್ನೋದನ್ನು ಅದರಲ್ಲಿ ಹೇಳಿದರು. ಸೊ ಅದನ್ನು ನೋಡಿದಾಗ ಭಕ್ತ ಪ್ರಹ್ಲಾದನ ಕಥೆನ ಅಂಥೇಳಿ ನಮ್ಗೆ ಅನ್ಸಕ್ಕೆ ಶುರು ಆಗುತ್ತೆ. ಅಲ್ಲಿ ನರಸಿಂಹನೂ ಬರ್ತಾನೆ, ಆ ಪುಟ್ಟ ಬಾಲಕನೂ ಬರ್ತಾನೆ, ಆ ಪುಟ್ಟ ಬಾಲಕ ಪರಶುರಾಮ ಅನ್ನೋದನ್ನು ಈಗ ಈ ಒಂದು ಟೈಟಲ್ ಪೋಸ್ಟರ್ ನೋಡಿದಾದ್ಮೇಲೆ ಕನೆಕ್ಟ್ ಆಗುವಂಥದ್ದು, ಗೊತ್ತಾಗುವಂಥದ್ದು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.